ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನ್ ಏನೇನೋ ಯೋಚನೆ ಮಾಡಿ ನಿನ್ ಮನ್ಸನ್ನ ಹಾಳು ಮಾಡ್ಕೋಬೇಡ. ಅಕ್ಕ ಹೇಳ್ತಿಲ್ಲ ಅಂದ್ಮೇಲೆ ಅಪ್ಪ ಅಲ್ಲಿ ತೊಂದರೆ ಆಗಿರೋದ್ರ ಬಗ್ಗೆ ಹೇಳ್ತಾರಾ? ಖಂಡಿತ ಇಲ್ಲ. ಸರಿ, ನಾನೇ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಈಗ ತಿಂಡಿ ತಿನ್ನು. ಉಪವಾಸ ಇದ್ರೆ ನಿನ್ನ ಆರೋಗ್ಯ ಸ್ಥಿತಿ ಏನಾಗ್ಬೇಡ. ಅಯ್ಯೋ, ಮೊದ್ಲು ನನ್ನ ಪೇಷಂಟ್ ತರ ಟ್ರೀಟ್ ಮಾಡ್ದನ್ ಬಿಡಿ. ಅಲ್ಲ ಗಂಗೆ, ಅಭಯ್ ಅವರೇ, ಈ ರೋಗ ಬಂದಿರೋ ಕೋಳಿ ಮರಿಗಳನ್ನ ಕೂಡ್ ಹಾಕಿ ಟ್ರೀಟ್ಮೆಂಟ್ ಮಾಡ್ತಾರಲ್ಲ, ಆ ತರ ಟ್ರೀಟ್ ಮಾಡ್ತಾ ಇದ್ದೀರಾ ನನ್ನ. ಛೇ, ಇದೆಲ್ಲ ಯಾವಾಗ ಸರಿ ಹೋಗುತ್ತೋ? ನೀವ್ ನನ್ನ ಯಾವಾಗ ಪ್ರೀತಿಯಿಂದ ಹೆಂಡತಿ ತರ ನೋಡ್ಕೋತೀರಾ ಅಂತ ಗೊತ್ತಿಲ್ಲ. ಗಂಗೆ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನೀವ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ, ಬಿಡಿ. ಗಂಗೆ, ಛೇ, ಇವಳನ್ನ ಹೆಂಗಪ್ಪ ಕನ್ವಿನ್ಸ್ ಮಾಡೋದು? ಸಮಸ್ಯೆ ಏನು ಅಂತ ಹೇಳೋ ಪರಿಸ್ಥಿತಿಲೂ ನಾನಿಲ್ಲ. ದೇವ್ರೆ, ಇದನ್ನೆಲ್ಲ ನೀನೇ ಸರಿ ಮಾಡಿಸ್ಬೇಕು. ಚಂದ್ರು, ಇವಾಗ ಎಲ್ಲಿಗೆ ಹೋಗೋದು? ರೀ, ಯಾವ ದಾರಿ ಎಲ್ಲಿ ಹೋಗಿ ಸೇರುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ನನ್ನಿಂದ ಉತ್ತರ ಕೊಡೋಕ್ಕಾಗುತ್ತಾ ಅಪ್ಪ? ರೀ, ನೀವ್ ಹೀಗೆ ದಿಕ್ ತೋಚದೆ ನಿಂತ್ರೆ ನಮ್ಮನ್ನೆಲ್ಲ ಮುಂದೆ ಕರ್ಕೊಂಡು ಹೋಗೋರು ಯಾರ್ರೀ? ಅಪ್ಪ, ನಾವು ಬೆಂಗಳೂರಿಗೆ ಹೋಗೋಣ. ಅಲ್ಲ ಗೌರಿ, ಹೌದಪ್ಪ, ನಾವ್ ಎಲ್ಲೋ ಇದ್ಕೊಂಡು ಗಂಗೆ ನೋಡಕ್ಕೋಸ್ಕರ ಬೆಂಗಳೂರಿಗೆ ಹೋಗಕ್ಕಿಂತ ಬೆಂಗಳೂರಲ್ಲೇ ಇದ್ರೆ ಆ ಸಮಸ್ಯೆ ಇರಲ್ಲ. ಬೇಡಮ್ಮ, ಗಂಗೆ ನೋಡೋದಕ್ಕೆ ಅನುಕೂಲ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಬೀಗರಿಗೆ ಅವಮಾನ ಆಗೋದಕ್ಕೆ ದಾರಿ ಮಾಡ್ಕೊಡ್ಬಾರ್ದು. ಯಾಕಪ್ಪ ಅವಮಾನ ಆಗತ್ತೆ? ಇಂಥ ಆಪಾದನೆ ಹೊತ್ಕೊಂಡು ಊರ್ ಬಿಟ್ಟು ಪಟ್ಟಣಕ್ಕೆ ಬಂದು ಸೇರ್ಕೊಂಡಿದೀವಿ ಅಂತ 4 ಜನ ಮಾತಾಡ್ಕೊಂಡ್ರೆ ನಮ್ಮ ಬೀಗರಿಗೆ ಅವಮಾನ ಆಗಲ್ವಮ್ಮ? ಈ ಸಮಾಜದಲ್ಲಿ ಅವ್ರಿಗೂ ಘನತೆ ಗೌರವ ಇದೆ. ಯಾವುದೇ ಕಾರಣಕ್ಕೂ ನಮ್ಮಿಂದ ಅವರ ಘನತೆ ಗೌರವ ಕಮ್ಮಿ ಆಗ್ಬಾರ್ದು. ಅಪ್ಪ, ನೀವ್ ಎಂಥ ಸ್ವಾಭಿಮಾನಿ ಅಂತ ಗೊತ್ತಿದ್ರೂ ಕೂಡ ನಾನ್ ಗಂಗೆ ಮನೆಗೆ ಹೋಗೋಣ ಅಂತ ಹೇಳ್ತೀನ ಹೇಳಿ? ಮತ್ತೆ ಬೆಂಗಳೂರಿಗೆ ಹೋಗೋಣ ಅಪ್ಪ, ಗಂಗೆ ಮನೆಗೆ ಬೇಡ. ಬೆಂಗಳೂರು ಒಂಥರ ಸಾಗರ ಇದ್ದ ಹಾಗೆ. ಎಲ್ಲೋ ಹುಟ್ಟಿದ ನದಿಗಳು ಹೇಗ್ ಸಾಗರ ಸೇರುತ್ತೋ ಹಾಗೆ ಬೆಂಗಳೂರಲ್ಲೂ ಕೂಡ ನಮ್ಮಂತ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ನಾವೆಲ್ಲರೂ ಒಂದ್ ಕಡೆ ಬಾಡ್ಗೆ ಮನೆ ಮಾಡ್ಕೊಂಡಿರೋಣ. ಅವಾಗವಾಗ ಹೋಗಿ ನಾವೇ ನೋಡ್ಕೊಂಬರೋಣ. ಯಾವುದೇ ಕಾರಣಕ್ಕೂ ಅವಳಿಗೆ ಈ ಪರಿಸ್ಥಿತಿನ ಹೇಳದ್ ಬೇಡ. ಅದರಿಂದ ಅವಳಿಗೂ ನೋವು, ನಮ್ಮ ಪರಿಸ್ಥಿತಿನೂ ಸರಿ ಇಲ್ಲ. ಹೌದ್ರಿ, ಗೌರಿ ಹೇಳ್ತಾ ಇರೋದು ಸರಿಯಾಗಿದೆ. ನಾವ್ ಎಲ್ಲೋ ಹೋಗಿ ಬದುಕೋದಕ್ಕಿಂತ ಬೆಂಗಳೂರೇ ನಮಗೊಳ್ಳೆ ಜಾಗ ಅನ್ಸತ್ತೆ. ಹೌದು ಚಂದ್ರು, ಬೆಂಗಳೂರು ಯಾರನ್ನೂ ಕೈ ಬಿಡಲ್ಲ. ಮನೆ ಮಠ ಕಳ್ಕೊಂಡು ದಿಕ್ಕು ದೇಶ ಇಲ್ದಿರೋ ಲಕ್ಷಾಂತರ ಜನಕ್ಕೆ ಬೆಂಗಳೂರು ಆಶ್ರಯ ಕೊಟ್ಟಿದೆ. ಮುಂದಿನ ನಮ್ಮ ಜೀವನ ಹೇಗೋ ಅನ್ನೋರಿಗೆ ದಿಕ್ಕು ತೋರಿಸಿದೆ. ಊರಲ್ಲಿ ದುಡಿಮೆ ಮಾಡೋಕ್ಕೆ ಅವಕಾಶ ಇಲ್ಲದೆ ಅಕ್ಕಂಗಿರ ಮದುವೆ ಹೇಗೆ ಮಾಡೋದು ಅನ್ನೋ ಅಣ್ಣ ತಮ್ಮದ್ರಿಗೆ ಬೆಂಗಳೂರು ದುಡಿಯೋಕೆ ದಾರಿ ತೋರಿಸಿದೆ. ಬೆಂಗಳೂರು ಎಲ್ಲರ ಕೈ ಹಿಡಿದಿದೆ ಕಣೋ. ಕನಸುಗಳು ಕಟ್ಕೊಂಡು ಹೋದವರಿಗೆ ಆಸರೆಯಾಗಿದೆ. ಅಂತ ಬೆಂಗಳೂರು ನಮ್ಮನ್ನ ಕೈ ಬಿಡುತ್ತಾ ಹೇಳು? ಹೌದ್ರಿ, ದುಡಿಯೋದಕ್ಕೆ ಬದುಕೋದಕ್ಕೆ ಬೇಕಾದಷ್ಟು ಅವಕಾಶಗಳನ್ನ ಮಾಡಿಕೊಡತ್ತೆ ಬೆಂಗಳೂರು. ಅಲ್ಲಿಗೆ ಹೋದ್ರೆ ನಾವು ಸ್ವಾಭಿಮಾನದಿಂದ ಬದುಕ್ಬೋದು. ಯಾರ ಸಹಾಯನೂ ಇಲ್ಲದೆ ನಮ್ಮನ್ನ ನಾವು ಗಳಿಸ್ಕೋಬಹುದು. ರೀ, ದಯವಿಟ್ಟು ಬೇಡ ಅನ್ಬೇಡಿ, ನಾವ್ ಅಲ್ಲಿಗೆ ಹೋಗೋಣ. ಹೌದಪ್ಪ, ಸ್ವಾಭಿಮಾನದಿಂದ ಬದುಕ್ತೀನಿ ಅನ್ನೋರ್ಗೆ ಭರವಸೆ ಕೊಡೋ ಊರದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ಗಂಗೆ ಅಲ್ಲೇ ಇದ್ದಾಳೆ ಅಲ್ವಾ? ಒಪ್ಕೊಳ್ಳೋ ಚಂದ್ರು. ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ಬೆಂಗಳೂರಿಗೆ ಹೋಗೋಣ. ಅಪ್ಪ, ಬನ್ನಿ
ಗಂಗೆ ತಿಂಡಿ ತಿಂದ್ಯಮ್ಮ? ಇಲ್ಲ ಅತ್ತೆ. ಮತ್ತೆ ಅಖಿಲ ಅವಾಗ್ಲೇ ತಗೊಂಡ್ ಹೋದ್ಲಲ್ಲ? ಅಕ್ಕ ಏನೋ ತಂದ್ಕೊಟ್ಲು ಅಮ್ಮ, ಆದ್ರೆ ಇವಳು ತಿನ್ಲಿಲ್ಲ. ಅಲ್ಲಮ್ಮ, ಟೈಮಿಗೆ ಸರಿಯಾಗಿ ತಿಂಡಿ ತಿಂದೇ ಇದ್ರೆ ತಲೆ ಸುತ್ತ ಬರ್ದೆ ಇನ್ನೇನಾಗತ್ತೆ? ಹೇಳಿ ಅಮ್ಮ, ಇನ್ನೊಂದ್ಸಲ ಹೇಳಿ. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಾಳೆ. ಯಾಕೋ ಕೇಳಲ್ಲ? ಕೊಡಿಲಿ ಅದನ್ನ. ನೋಡಮ್ಮ, ಪ್ರತಿಯೊಂದಕ್ಕೂ ಟೈಮ್ ಅಂತಿರತ್ತೆ. ಆ ಟೈಮಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡ್ಬೇಕು. ಅದ್ ಬಿಟ್ಟು ನೀನ್ ಈ ರೀತಿ ಹಠ ಮಾಡ್ಕೊಂಡ್ ಕೂತ್ರೆ ಆಗತ್ತಾ? ನನ್ ಸೊಸೆ ಬಂದಿದ್ದಾಳೆ, ಇನ್ ಮುಂದೆ ನನ್ನನ್ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಅಂತ ನಾನ್ ಅನ್ಕೊಂಡಿದ್ರೆ, ನೀನ್ ಊಟ ತಿಂಡಿ ಬಿಟ್ಟು ಆರೋಗ್ಯ ಹಾಳ್ ಮಾಡ್ಕೊಂಡ್ರೆ ನಾನೇ ನಿನ್ನ ನೋಡ್ಕೋಬೇಕಾಗತ್ತೆ ಅಷ್ಟೇ. ಬಾ, ಮೊದ್ಲು ತಿಂಡಿ ತಿನ್ನು. ನನಗ್ ಬೇಡ ಅತ್ತೆ. ನಿನಗ್ ಬೇಡ ಅಂದ್ರೆ ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನನಗೂ ಬೇಡ ಬಿಡು. ಅತ್ತೆ, ಹಾಗ್ ಹೇಳ್ಬೇಡಿ. ಹಾಗಾದ್ರೆ ನೀನ್ ತಿಂಡಿ ತಿನ್ನು ಬಾ. ನನ್ ಸೊಸೆಗೆ ಇವತ್ತು ನಾನೇ ತಿಂಡಿ ತಿನ್ನಿಸ್ತೀನಿ. ಯಾಕಮ್ಮ, ಏನಾಯ್ತು? ಸಾಂಬಾರ್ ಖಾರ ಆಯ್ತಾ? ಇಲ್ಲ. ಮತ್ತ್ಯಾ ಕಣ್ಣಲ್ ನೀರು? ಜಾಸ್ತಿ ಆಗಿದೆ. ಏನು? ನಿಮ್ ಪ್ರೀತಿ ಅತ್ತೆ. ನಾನು ಯಾವ್ದಾರು ವಿಚಾರ ಕೋಪ ಮಾಡ್ಕೊಂಡು ಹಠ ಮಾಡಿದ್ರೆ ಅಕ್ಕ ಮತ್ತೆ ಅಮ್ಮ ನನಗೆ ಹೀಗೆ ಊಟ ಮಾಡಿಸ್ತಾ ಇದ್ರು. ಅವ್ರ ಜಾಗದಲ್ಲಿ ಇವಾಗ ಅತ್ತೆ ಮತ್ತೆ ಗಂಡನ ಆ ದೇವ್ರೇ ಕಳಿಸ್ಕೊಟ್ಟಿದ್ದಾನೆ. ಅದಕ್ಕೆ ಖುಷಿಲ್ ಕಣ್ಣೀರ್ ಬಂತು ಅತ್ತೆ. ಒಟ್ನಲ್ಲಿ ಈ ಪ್ರಪಂಚದಲ್ಲಿ ನನ್ನಷ್ಟು ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ. ಥ್ಯಾಂಕ್ಸ್ ಅತ್ತೆ.